Welcome to Trishul GS YouTube channel. So let's continue the theory of sets chapter. In the previous sessions, we discussed regarding meaning of sets and elements of sets and how to describe the sets. So in these sessions, we are going to discuss regarding the types of sets. Students, ನಾವು ಥಿಯರಿ ಆಫ್ ಸೆಟ್ಸ್ ಅನ್ನುವಂತಹ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೀವಿ ಈಗ ಆಲ್ರೆಡಿ. ಈಗ ಈ ಸೆಷನ್ನಲ್ಲಿ ನಾವು ಟೈಪ್ಸ್ ಆಫ್ ಸೆಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಟೈಪ್ಸ್ ಆಫ್ ಸೆಟ್ಸ್ ಅಲ್ಲಿ ಯಾವ್ಯಾವ ಇದಾವೆ ಅನ್ನೋದನ್ನ ನೋಡೋಣ. ಸೊ ದ ಫಸ್ಟ್ ಟೈಪ್ ಆಫ್ ಸೆಟ್ಸ್ ಆರ್ ಫೈನೈಟ್ ಅಂಡ್ ಇನ್ಫೈನೈಟ್ ಸೆಟ್ಸ್. ಸೊ ವಾಟ್ ಯು ಮೀನ್ ಬೈ ದ ಫೈನೈಟ್ ಸೆಟ್? ಎ ಸೆಟ್ is said to be a finite if it contains only the finite or countable numbers of elements. ಸೊ ಯಾವ ಗಣಗಳು ಎಣಿಸಲು ಸಾಧ್ಯವಾದಂತಹ ಅಂಶಗಳನ್ನ, ವಸ್ತುಗಳನ್ನ, ಸಂಖ್ಯೆಗಳನ್ನ, ಲೆಟರ್ಸ್ಗಳನ್ನ ಒಳಗೊಂಡಿರುತ್ತೆ ಅದನ್ನ ನಾವು ಫೈನೈಟ್ ಸೆಟ್ಸ್ ಅಂತ ಕರಿತೀವಿ. ಇಲ್ಲಿ ಉದಾಹರಣೆ ನಾವು ನೋಡೋದಾದ್ರೆ ಸ್ಟೂಡೆಂಟ್ಸ್ ಇನ್ ಎ ಕಾಲೇಜ್. ಸೊ ಒಂದು ಕಾಲೇಜಿನಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಾವು ಎಣಿಸ್ಕೊಳ್ಬಹುದಾಗಿದೆ. ಅಂಡ್ ಅನದರ್ ಒನ್ ಮೀನ್ಸ್ ಎ ಸೆಟ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್. ಸೊ ಒಂದು ಇಂಗ್ಲಿಷ್ನ ಆಲ್ಫಾಬೆಟ್ಸ್ ಅಲ್ಲಿ ಎಷ್ಟು ಲೆಟರ್ಸ್ ಇದಾವೆ, ಎ ಇಂದ ಝೆಡ್ ವರೆಗೂ, ಇದು ಕೂಡ ಕೌಂಟ್ ಮಾಡಬಹುದಾಗಿದೆ. ಸೊ if any sets we can count contains that should be countable, then it is known as a finite sets. Let's see what you mean by infinite set. A set said to be infinite if it is contains infinite or uncountable numbers of elements. So ಯಾವುದೇ ಒಂದು ಗಣ ಅನ್ನುವಂಥದ್ದು ಅದರಲ್ಲಿರುವಂತಹ ಅಂಶಗಳು ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತಂದಾದ್ರೆ ಅದನ್ನ ನಾವು ಇನ್ಫಿನಿಟ್ ಸೆಟ್ ಅಂತ ಹೇಳ್ತೀವಿ. ಪರಿಗಣನೆಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಏನು? ಲೆಕ್ಕ ಮಾಡಲು ಸಾಧ್ಯವಿಲ್ಲದ, ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತಹ ಅಂಶಗಳನ್ನ ಒಳಗೊಂಡಿದ್ರೆ ಅದನ್ನ ನಾವು ಇನ್ಫಿನಿಟ್ ಸೆಟ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ನೋಡೋದಾದ್ರೆ ಎ ಸೆಟ್ ಆಫ್ ಎ ಪಾಸಿಟಿವ್ ಇಂಟಿಜರ್ಸ್. ಪಾಸಿಟಿವ್ ಇಂಟಿಜರ್ಸ್ ಅಂತ ಅಂದ್ರೆ ಝೀರೋ ಮೇಲೆ ಇರುವಂತಹ ಎಲ್ಲಾ ಸಂಖ್ಯೆಗಳು ಕೂಡ ಪಾಸಿಟಿವ್ ಇಂಟಿಜರ್ಸ್ಗೆ ಬರ್ತದೆ. ಸೊ ಹಾಗಾದ್ರೆ ಒಂದರಿಂದ ಪ್ರಾರಂಭವಾದಂತಹ ಸಂಖ್ಯೆ ಎಲ್ಲಿಗೆ ಎಂಡ್ ಆಗ್ತದೆ? ಅದಕ್ಕೆ ಎಂಡ್ಲೆಸ್, ಅಂತ್ಯ ಅನ್ನೋದೇ ಇರೋದಿಲ್ಲ. ದೆನ್ ಅನದರ್ ಎಕ್ಸಾಂಪಲ್ ವಿ ಕ್ಯಾನ್ ಸಿ ಎ ಸೆಟ್ ಆಫ್ ಸ್ಟಾರ್ಸ್ ಇನ್ ಎ ಸ್ಕೈ. ಸೊ ಒಂದು ಆಕಾಶದಲ್ಲಿ ನಾವು ಒಂದು ನಕ್ಷತ್ರಗಳ ಸಮೂಹವನ್ನ ಎಣಿಸೋದಕ್ಕೆ ಸಾಧ್ಯನೇ ಇಲ್ಲ, ಲೆಕ್ಕ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಒಂದು ಗುಂಪಾಗಿ ನಾವು ಪರಿಗಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನ ನಾವು ನೋಡೋದಾದ್ರೆ ಎ ಸೆಟ್ ಆಫ್ ಟ್ರೀಸ್ ಇನ್ ಎ ಫಾರೆಸ್ಟ್. ಸುಮಾರು 1000 ಎಕರೆಯಲ್ಲಿ ಇರುವಂತಹ ಒಂದು ಅರಣ್ಯ ಪ್ರದೇಶವನ್ನ ತೆಗೆದುಕೊಂಡಾಗ ಅಲ್ಲಿರುವಂತಹ ಮರಗಳ ಸಂಖ್ಯೆಯನ್ನ ನಾವು ಎಣಿಸೋದಕ್ಕೆ ಸಾಧ್ಯನಾ ಅಂತ ಅಂದ್ರೆ ಖಂಡಿತ ಇಲ್ಲ. ಸೊ ಈ ರೀತಿ ಯಾವ ಗಣಗಳಲ್ಲಿರುವಂತಹ ಅಂಶಗಳನ್ನ ನಾವು ಲೆಕ್ಕ ಮಾಡೋದಕ್ಕೆ ಸಾಧ್ಯವಿಲ್ಲವೋ ಅದನ್ನ ಇನ್ಫಿನಿಟ್ ಸೆಟ್ ಅಂತ ಕರಿತೀವಿ. ಲೆಕ್ಕ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಫೈನೈಟ್ ಸೆಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟೈಪ್ಸ್ ಆಫ್ ಸೆಟ್ಸ್, ದಟ್ ಈಸ್ ನಲ್ ಸೆಟ್. ಎ ಸೆಟ್ with no element is called as a null set. It is also denoted by this symbol. So or we can also use the empty flower brackets. So students, any set which do not contain any elements, so ಯಾವುದೇ ರೀತಿಯಾದಂತಹ ಅಂಶಗಳನ್ನೇ ಒಳಗೊಂಡಿಲ್ಲದ ಗಣವನ್ನು ನಾವು ಏನಂತ ಕರಿತೀವಿ? ನಲ್ ಸೆಟ್ ಅಂತ ಕರಿತೀವಿ. So let's see one example. The set of a perfect square between 17 and 24. 17ರಿಂದ 24 ಈ ಸಂಖ್ಯೆ ಮಧ್ಯದ ಸಂಖ್ಯೆಗಳಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಬರ್ತದಾ? ಹಾಗಾದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಅಂತ ಅಂದ್ರೆ 2 into 2 4, ಅಥವಾ 3 into 3 9, 4 into 4 16, 5 into 5 25. ನೋಡಿ ಇಲ್ಲಿ 4 into 4 ಅಂದ್ರೆ 16 ಆದ್ಮೇಲೆ ನೆಕ್ಸ್ಟ್ 5 into 5 ಅಂದ್ರೆ 25. ಅಂದ್ರೆ 16 ಆದ ನಂತರ 17 ಸಂಖ್ಯೆಯಿಂದ 24ರ ಸಂಖ್ಯೆ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಪರ್ಫೆಕ್ಟ್ ಸ್ಕ್ವೇರ್ಸ್ ಇರೋದಿಲ್ಲ. ಹಾಗಾಗಿ ಸೊ ಈ ಗುಂಪೇನಿದೆ 17ರಿಂದ 24 ಸಂಖ್ಯೆಗಳು, 17 18 19 20 21 ಅನ್ನೋದು ಏನು ಸಂಖ್ಯೆಗಳ ಗುಂಪಿದೆ, ಇಲ್ಲಿ ಯಾವುದೇ ರೀತಿಯಾದಂತಹ ಪರ್ಫೆಕ್ಟ್ ಸ್ಕ್ವೇರ್ಗಳು ಇರೋದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲದೆ ಇರೋ ಕಾರಣದಿಂದಾಗಿ ಪರ್ಫೆಕ್ಟ್ ಸ್ಕ್ವೇರ್ ಅದನ್ನ ನಾವು
ನಿಲ್ ಸೆಟ್ ಅಂತ ಕರಿತೀವಿ ಅಥವಾ ಎಂಟಿ ಸೆಟ್ ಅಂತ ಕೂಡ ಕರಿತೀವಿ. ಇನ್ನ ದ ನೆಕ್ಸ್ಟ್ ಒನ್ ಇಸ್ ಸಿಂಗಲ್ಟನ್ ಸೆಟ್. A set containing only one element is called as a single set. So it's clearly they said that only one element. ಕೇವಲ ಒಂದೇ ಒಂದು ಅಂಶವನ್ನು ಒಳಗೊಂಡಿರುವಂತಹ ಗಣ ಏನಿದೆ ಅದನ್ನ ನಾವು ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ಎ ಸೆಟ್ which contain only one element, that is the small letter a. So this is called as a singleton set. Or we can see the another example, the set of a president of India. So ಇಲ್ಲಿ president at present only we have in India only one president. That is the reason we can say that this is also singleton set. Let's move to the another one. That is universal set. The fourth one is the universal set. A set of all the elements. Please note this. All the elements which are taken into consideration in a particular discussion is an universal set, and it is always denoted by the big capital letter U. So here students, universal set means which contains all the elements. So if you take any particular consideration, for example, we consider the all the English alphabetical letters, which means it contains from A to Z, or we can take the numbers from 1 to 50. So it contains the numbers from start from 1 to 2 end with the 50. All the numbers it contains. So this is called as a universal set. Students, ಇಲ್ಲಿ ಯೂನಿವರ್ಸಲ್ ಸೆಟ್ ಅಂತಂದ್ರೆ ಏನಪ್ಪಾ ಅಂತ ಅಂದ್ರೆ ಯಾವುದೇ ಒಂದು ನಾವು ಗಣವನ್ನ ತೆಗೆದುಕೊಂಡಾಗ ಆ ಗಣದಲ್ಲಿ ಎಲ್ಲಾ ಅಂಶಗಳು ಇರ್ತದೆ, ಎಲ್ಲಾ ಅಂಶಗಳನ್ನ ಒಳಗೊಂಡಿರುವಂತದ್ದು. ಅಂದ್ರೆ ನಾವು ಯಾವುದೋ ಒಂದು ಸನ್ನಿವೇಶವನ್ನ ನೋಡಿದಾಗ, ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಇಂಗ್ಲಿಷ್ ನ ಆಲ್ಫಾಬೆಟಲ್ ಲೆಟರ್ಸ್ ಎ ಟು ಝೆಡ್ ಅಂದ್ರೆ ಆ ಎ ಇಂದ ಝೆಡ್ ವರೆಗೂ ಎಲ್ಲಾ ಲೆಟರ್ಸ್ ಇದ್ದಾಗ ಅದನ್ನ ನಾವು ಯೂನಿವರ್ಸಲ್ ಸೆಟ್ ಅಂತೀವಿ. ಸೊ ಈ ರೀತಿಯಾಗಿ ಎಲ್ಲವನ್ನು ಒಳಗೊಂಡಿರುವಂತಹ ಸೆಟ್ ಏನಂತ ಕರೀತಾರೆ? ಯೂನಿವರ್ಸಲ್ ಸೆಟ್ ಅಂತ ಕರೀತಾರೆ. ಉದಾಹರಣೆಗೆ ನಾವು ಇಲ್ಲಿ ಎರಡು ಉದಾಹರಣೆಗಳನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ದ ಸೆಟ್ ಆಫ್ ಎ ಪಾಸಿಟಿವ್ ಇಂಟಿಜರ್ಸ್. ಸೊ ಐ ಆಲ್ರೆಡಿ ಟೋಲ್ಡ್ ದಟ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಅಂದಾಗ 0 1 2 3 4 5 6 7 ಅಂತ ನಾವೇನ್ ತಗೊಳ್ತೀವಿ, ಇಲ್ಲಿ ಎಲ್ಲವನ್ನ ಒಳಗೊಂಡಿರುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಒನ್ ಎಕ್ಸಾಂಪಲ್ ಫಾರ್ ದ ಯೂನಿವರ್ಸಲ್ ಸೆಟ್. ಅನದರ್ ಒನ್ ಇಸ್ ದ ಸೆಟ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್. ಇಂಗ್ಲಿಷ್ ಆಲ್ಫಾಬೆಟ್ಸ್ ನಾನು ಈಗ ಆಲ್ರೆಡಿ ಒಂದು ಉದಾಹರಣೆ ಕೊಟ್ಟೆ. ಸೊ ಇವು ಈ ತರ ಎಲ್ಲಾ ಅಂಶಗಳನ್ನು ಒಳಗೊಂಡಿರುವಂತಹ ಗಣ ಏನಿದೆ ಅದನ್ನ ನಾವೇನಂತ ಕರಿತೀವಿ? ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ. ಲೆಟ್ಸ್ ಸಿ ದ ಅನದರ್ ಒನ್ ಇಸ್ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಸೊ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಲೆಟ್ ಎ ಬಿ ಎ ಸೆಟ್, then it complements is the set of all the elements of the universal but do not belongs to a A. ಸೊ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಎರಡು ಗಣಗಳನ್ನ ಪರಿಗಣನೆಗೆ ತೆಗೆದುಕೊಳ್ತಾರೆ. ಒಂದು ಯೂನಿವರ್ಸಲ್ ಸೆಟ್ ಅನ್ನ ತೆಗೆದುಕೊಳ್ತಾರೆ, ಇನ್ನೊಂದು ಸೆಟ್ ಎ ಅನ್ನೋದನ್ನ ಇನ್ನೊಂದು ಎಕ್ಸಾಂಪಲ್ ಗೆ ತೆಗೆದುಕೊಂಡಿದ್ದಾರೆ. ಸೊ ಇವೆರಡರ ನಡುವೆ ಕಂಪ್ಯಾರಿಸನ್ ಮಾಡಿದಂತಹ ಸಂದರ್ಭದಲ್ಲಿ ಸೊ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, so a set of all the elements of universal but do not belong to a A. ಅಂದ್ರೆ ಎ ಸೆಟ್ಟಿನಲ್ಲಿ ಯಾವ ಅಂಶಗಳು ಇಲ್ಲವೋ ಅದು ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ ಅಂತದನ್ನ ನಾವು ಏನನ್ನ ಕರಿತೀವಿ? ಕಾಂಪ್ಲಿಮೆಂಟ್ ಸೆಟ್ ಅಂತ ಕರಿತೀವಿ. ಸೊ ಕಾಂಪ್ಲಿಮೆಂಟ್ ಸೆಟ್ ಅನ್ನ ನಾನು ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಉದಾಹರಣೆ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗ್ತದೆ ಅಂತ ಭಾವಿಸ್ತೀನಿ. ಲೆಟ್ ದ ಯೂನಿವರ್ಸಲ್ ಸೆಟ್ ಯು ಬಿ ದ ಪಾಸಿಟಿವ್ ಇಂಟೀಜರ್ಸ್. ನೋಡಿ ಇಲ್ಲಿ ಒಂದು ಯೂನಿವರ್ಸಲ್ ಸೆಟ್ ಇದೆ ಇಲ್ಲಿ ಕೆಳಗಡೆ, ಇದು ಪಾಸಿಟಿವ್ ಇಂಟೀಜರ್ಸ್ ಅಂತ ಒಳಗೊಂಡಿದೆ. ಪಾಸಿಟಿವ್ ಇಂಟೀಜರ್ಸ್ ಅಂತ ಅಂದ್ರೆ ಒಂದರಿಂದ ಪ್ರಾರಂಭವಾಗುವಂತಹ ಎಲ್ಲಾ ಸಂಖ್ಯೆಗಳು ಏನಿದೆ ಅವೆಲ್ಲವೂ ಕೂಡ ಪಾಸಿಟಿವ್ ಇಂಟೀಜರ್ಸ್. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡಿ ಅವರು, ಅಂಡ್ ಸೆಟ್ ಎ ಬಿ ದ ಆಡ್ ನಂಬರ್ಸ್ ಆರ್ ಆಡ್ ಇಂಟೀಜರ್ಸ್. ಓಕೆ, ಆಡ್ ಇಂಟೀಜರ್ಸ್ ಅನ್ನ ಒಳಗೊಂಡಿದೆ ಯಾವುದು? ಸೆಟ್ ಎ. ಸೊ ಆಡ್ ನಂಬರ್ಸ್ ಅಂತ ಅಂದ್ರೆ ನಾವು ಅದನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ಬೆಸ ಸಂಖ್ಯೆಗಳು ಅಂತ ಅಂದ್ರೆ 1 3 5 7 ಈ ರೀತಿಯಾಗಿರುವಂತದ್ದು. ಸೊ ಇಲ್ಲಿ ಏನಾಗ್ತದೆ, ಇದು ಎ ಸೆಟ್ ಅಂತ ನೋಡಿದಾಗ, ಇದು ಯೂನಿವರ್ಸಲ್ ಸೆಟ್ ಅಂತ ನೋಡಿದಾಗ, ಸೊ ಯೂನಿವರ್ಸಲ್ ಸೆಟ್ ಅಲ್ಲಿ ಇದ್ದಂತಹ ಸಂಖ್ಯೆಗಳು ಯಾವ ಸಂಖ್ಯೆಗಳು ಎ ಸೆಟ್ ನಲ್ಲಿ ಇಲ್ಲ ಅದನ್ನ ನಾವು ಏನಂತ ಕರಿತೀವಿ? ಕಾಂಪ್ಲಿಮೆಂಟ್ ಸೆಟ್ ಆಫ್ ಎ ಅಂತ ಕರಿತೀವಿ. ಉದಾಹರಣೆಗೆ ನಾವು ನೋಡೋದಾದ್ರೆ ಇಲ್ಲಿ 1 2 3 4 5 6 7 8 ಈ ತರ ಎಲ್ಲಾ ಸಂಖ್ಯೆಗಳನ್ನ ಇದು ಒಳಗೊಂಡಿರುತ್ತೆ. ಬಟ್ ಇಲ್ಲಿ ನೋಡಿ ಒಂದಾದ್ಮೇಲೆ ಎರಡಿಲ್ಲ. ಹಾಗಾಗಿ 2 ಅನ್ನುವಂಥದ್ದು ಏನಾಗುತ್ತೆ? ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ, ಬಟ್ ಎ ಸೆಟ್ ಅಲ್ಲಿ ಇಲ್ಲ. ಹಾಗಾಗಿ ಇದನ್ನ ನಾವು ಕಾಂಪ್ಲಿಮೆಂಟ್ ಅಂತ ಹೇಳ್ತೀವಿ.
ಇನ್ನೊಂದು ಉದಾಹರಣೆ ನೋಡಿ, 2 ಆದ್ಮೇಲೆ ಇಲ್ಲಿ 3 ಇದೆ, ಇಲ್ಲೂ 3 ಇದೆ, ಆದ್ರೆ ಇಲ್ಲಿ 4 ಬರುತ್ತೆ, ನೆಕ್ಸ್ಟ್ ನಂಬರ್ 4 ಬರುತ್ತೆ ಇಲ್ಲಿ, ಆದ್ರೆ ಇಲ್ಲಿ 4 ಇಲ್ಲಲ್ಲ. ಹಾಗಾಗಿ ಇಲ್ಲಿ ಯಾವ ಸಂಖ್ಯೆ ಇಲ್ಲ ಆದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ಇದೆ, ಅದನ್ನ ನಾವು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ. ಇದನ್ನ ನಾವು ಕಾಂಪ್ಲಿಮೆಂಟ್ಸ್ ಆಫ್ ಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಗಮನಿಸಿದಾಗ ಇವೆಲ್ಲವೂ ಕೂಡ ಈವನ್ ನಂಬರ್ಸೇ ಆಗ್ತದೆ. ಅಂದ್ರೆ 2 ಇರ್ಬೋದು, 4, 6, 8, ಅಂದ್ರೆ ಯಾಕಂದ್ರೆ ಇಲ್ಲಿ ಆಡ್ ನಂಬರ್ಸ್ ಇದೆ, ಇದು ಎಲ್ಲಾ ಸಂಖ್ಯೆನೂ ಒಳಗೊಂಡಿದೆ. ಹಾಗಾದ್ರೆ ಎಲ್ಲಾ ಸಂಖ್ಯೆಯಲ್ಲಿ ಆಡ್ ನಂಬರ್ಸ್ ಬಿಟ್ರೆ ಉಳಿದಿರೋದು ಯಾವುದು? ಈವನ್ ನಂಬರ್ಸ್. ಹಾಗಾಗಿ ಕಾಂಪ್ಲಿಮೆಂಟ್ ಸೆಟ್ ಆಫ್ ಎ ಅನ್ನುವಂಥದ್ದು ಏನನ್ನ ಒಳಗೊಂಡಿರುತ್ತಪ್ಪ ಅಂದ್ರೆ ಇಟ್ ಕಂಟೈನ್ಸ್ ದ ಸೆಟ್ ಆಫ್ ಈವನ್ ಇಂಟೀಜರ್ಸ್ ಅಂತ ಹೇಳ್ತೀವಿ. ಓಕೆ, ಲೆಟ್ಸ್ ಸಿ ದ ಅನದರ್ ಟೈಪ್ ಆಫ್ ಸೆಟ್ ದಟ್ ಈಸ್ ಕಾಲ್ಡ್ ಆಸ್ ಅ ಸಬ್ಸೆಟ್. ಸೊ ಸಬ್ಸೆಟ್ ಮೀನ್ಸ್ here also they explain along with the examples. Let A and B are two types of sets, then A is said to be a subset of B. If every element of A is also an element of B, it is written as A subset to B. Students, I think with example, if I explain means you can understand. We have here two sets. One is called as a set and it contains the numbers like this 2, 4, 6, 8 and 9. And another one is we have the B. So here we also have the numbers like 1 to start from 1 to 9. So what they are saying means the A is a subset of B. How can they said that A is a subset of B means here every element of A is also an element of B. Andre if you see here the set B which contains all the numbers but set A contains only few numbers, that is which is belongs to set B. So students, ಇಲ್ಲಿ ಸಬ್ಸೆಟ್ ಅಂತ ಅಂದ್ರೆ ನಾವು ಇನ್ನೊಂದು ಸೆಟ್ ಅನ್ನ ಜೊತೆಗೆ ಕಂಪೇರ್ ಮಾಡಿದಾಗ ಆ ಸೆಟ್ ಅಲ್ಲಿ ಇರುವಂತಹ ಎಲ್ಲಾ ಸಂಖ್ಯೆಗಳು ಈ ಸೆಟ್ ಒಳಗೊಂಡಿದ್ರೆ ಆ ಸೆಟ್ ಅನ್ನ ನಾವು ಸಬ್ಸೆಟ್ ಅಂತ ಕರಿತೀವಿ. ಸೊ ಇಲ್ಲಿ ಉದಾಹರಣೆಗೆ ನಾವು ನೋಡೋದಾದ್ರೆ ಎ ಮತ್ತೆ ಬಿ ಅನ್ನ ನೋಡಿದಾಗ ಬಿ ಅನ್ನುವಂಥದ್ದಲ್ಲಿ ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿದೆ, ಬಟ್ ಎ ಅನ್ನುವಂಥದ್ದು ಕೆಲವು ಸಂಖ್ಯೆಗಳನ್ನ ಒಳಗೊಂಡಿದ್ದು ಆ ಸಂಖ್ಯೆಗಳು ಬಿ ಯಲ್ಲಿರುವಂತಹ ಸಂಖ್ಯೆಗಳನ್ನೇ ಪ್ರತಿನಿಧಿಸ್ತಿದವೆ. ಹಾಗಾಗಿ ನಾವು ಇದನ್ನ ಸಬ್ಸೆಟ್ ಅಂತ ಕರಿತೀವಿ. ಇಲ್ಲಿ ಬಹಳ ಮುಖ್ಯವಾಗಿ ನೀವು ಇನ್ನೊಂದು ಗಮನಿಸಬೇಕಾಗಿರುವಂತದ್ದು, ಯಾವುದೇ ಸಬ್ಸೆಟ್ ಅನ್ನುವಂಥದ್ದನ್ನ ನಾವು ಈ ಸಿಂಬಲ್ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ ಎ ಇಸ್ ಎ ಸಬ್ಸೆಟ್ ಆಫ್ ಬಿ. ಸೊ ಇದನ್ನ ಓದ್ಬೇಕಾದ್ರೆ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತಾನೆ ಓದ್ಬೇಕಾಗ್ತದೆ. ಈಗ ಇನ್ನೊಂದು ಉದಾಹರಣೆಯನ್ನ ನಾನು ನಿಮ್ಗೆ ತಿಳಿಸ್ತೀನಿ, ಇದು ಇನ್ನ ನಿಮ್ಗೆ ಕ್ಲಾರಿಟಿಯನ್ನು ಸಿಗುತ್ತೆ ಅನ್ಕೊಳ್ತೀನಿ. ಇಫ್ ಎ ಇಸ್ ಎ ಸೆಟ್ ಆಫ್ ಎ ಆಡ್ ಇಂಟೀಜರ್ಸ್ ಅಂಡ್ ಬಿ ಇಸ್ ಎ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್. ನೋಡಿ ಇಲ್ಲಿ ಎ ಅನ್ನುವಂಥದ್ದು ಬೆಸ ಸಂಖ್ಯೆಗಳನ್ನ ಒಳಗೊಂಡಿದೆ, ಬಿ ಅನ್ನುವಂಥದ್ದು ಎಲ್ಲವನ್ನ ಒಳಗೊಂಡಿದೆ. ಇಟ್ ಕಂಟೈನ್ಸ್ ಬೆಸ ಸಂಖ್ಯೆ ಅಂಡ್ ಸಮ ಸಂಖ್ಯೆ ಎರಡನ್ನೂ ಒಳಗೊಂಡಿರುವಂತದ್ದು, ಈವನ್ ನಂಬರ್ಸ್ ಮತ್ತೆ ಆಡ್ ನಂಬರ್ಸ್ ಎರಡನ್ನ ಒಳಗೊಂಡಿದೆ. ಸೊ ಹಾಗಾದ್ರೆ ಬಿ ಅನ್ನುವಂಥದ್ದು ಏನು? ಇಟ್ಸ್ ಲೈಕ್ ಎ ಯೂನಿವರ್ಸಲ್ ಸೆಟ್ ಅನ್ಕೋಬಹುದು. ಅದರಲ್ಲಿರುವಂತಹ ಎಲ್ಲಾ ಎಲಿಮೆಂಟ್ಸ್ ಯಾವ್ದ್ರಲ್ಲಿ ಇದೆ? ಬಿ ಯಲ್ಲಿದೆ. ಯಾಕೆಂತಂದ್ರೆ ಇಲ್ಲಿ 1, 2, 3, 4, 5, 6, 7, 8, 9, 10 ಅಂತ ನಾವು ನೋಡೋದಾದ್ರೆ ಇಲ್ಲಿ ಎ ಅನ್ನುವಂಥದ್ದೇನು 1, 3, 5, 7 ಈ ತರ ಸಂಖ್ಯೆಗಳನ್ನ ಒಳಗೊಂಡಿರುತ್ತೆ. ಹಾಗಾಗಿ ಸೊ ಎ ಇಸ್ ಎ ಸಬ್ಸೆಟ್ ಆಫ್ ಬಿ ಅಂತ ನಾವು ಹೇಳಬಹುದು. ಸೊ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಇಲ್ಲಿ ನಾವು ಉದಾಹರಣೆಗೆ ನಾವು ನೋಡಿದಾಗ ಬಿ ಅನ್ನುವಂಥದ್ದು ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿದೆ. ಇಲ್ಲೂ ನೋಡಿದಾಗ ಬಿ ಅನ್ನುವಂಥದ್ದು ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿದೆ. ಈ ರೀತಿ ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿದ್ರೆ ಇದನ್ನ ಯೂನಿವರ್ಸಲ್ ಸೆಟ್ ಅಂತೀವಿ. ಈ ಸಂಖ್ಯೆಗಳಲ್ಲಿ ಕೆಲವು ಸಂಖ್ಯೆಗಳನ್ನ ಇದನ್ನು ಒಳಗೊಂಡಿದ್ರೆ ಇದನ್ನ ಸಬ್ಸೆಟ್ ಅಂತ ಹೇಳ್ತೇವೆ. ಬಟ್ ಈ ಸಂಖ್ಯೆಗಳಲ್ಲಿ ಹೊಂದಿರುವಂತಹ ಸಂಖ್ಯೆಗಳನ್ನ ಇದು ಹೊಂದಿಲ್ಲ ಅಂದ್ರೆ ಅದನ್ನ ಕಾಂಪ್ಲಿಮೆಂಟ್ ಆಫ್ ಸೆಟ್ ಅಂತ ಕರಿತೀವಿ. ಸಬ್ಸೆಟ್ ಅಂದ್ರೆ ಆ ಸಂಖ್ಯೆಗಳನ್ನ ಇದು ಹೊಂದಿರ್ಬೇಕು, ಆ ಸಂಖ್ಯೆಗಳನ್ನ ಹೊಂದಿಲ್ಲ ಅಂದ್ರೆ ಅದು ಕಾಂಪ್ಲಿಮೆಂಟ್ ಆಗುತ್ತೆ. ಅರ್ಥ ಆಯ್ತಾ? ಈಗ ಮುಂದಿನ ಸೆಟ್ ಹೋಗೋಣ, ದಟ್ ಈಸ್ ಈಕ್ವಾಲಿಟಿ ಆಫ್ ಸೆಟ್ಸ್. ಈಕ್ವಾಲಿಟಿ ಆಫ್ ಸೆಟ್ಸ್ ಮೀನ್ಸ್ here also we can explain along with the example. If you take A and B are said to be equal if all the elements of A are also be elements of B. So when we call as a equality means if we set A is which have some elements, the same elements also we can see in the B set. So if both sets are the same elements, then it is said to be a equality of set. ನಾವು ಎರಡು ಗಣಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಎರಡೂ ಗಣಗಳಲ್ಲಿ ಇರುವಂತಹ ಅಂಶಗಳು ಒಂದೇ ಆಗಿದ್ರೆ, ಉದಾಹರಣೆಗೆ ನಾವು ಇಲ್ಲಿ ಎ ಗಣ ಮತ್ತು ಬಿ ಗಣ ಅಂತ ನೋಡಿದಾಗ ಎ ಗಣದಲ್ಲಿರುವಂತಹ ಅಂಶಗಳು ಬಿ ಗಣದಲ್ಲಿರುವಂತಹ ಅಂಶಗಳು ಎರಡೂ ಒಂದೇ ಆಗಿದ್ದಾಗ ಅದನ್ನ ನಾವು ಈಕ್ವಾಲಿಟಿ ಆಫ್ ಸೆಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ವಿ ಕ್ಯಾನ್ ಸಿ ದ ಅನದರ್ ಒನ್ ಇಸ್ ಪವರ್ ಸೆಟ್. The collection of all the subsets of set is said to be a power set.
ಸೊ ಪವರ್ ಸೆಟ್ ಅಂತ ಕರಿಬೇಕಾದ್ರೆ ವಿಚ್ ಕಂಟೈನ್ಸ್ ಆಲ್ ದ ಕಲೆಕ್ಷನ್ಸ್ ಆಫ್ ಸಬ್ಸೆಟ್ಸ್, ಸಬ್ಸೆಟ್ಸ್ ಗಳನ್ನ ಒಳಗೊಂಡಿರುವಂತಹ ಸಮೂಹವನ್ನ ನಾವು ಪವರ್ ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ಯೂನಿವರ್ಸಲ್ ಸೆಟ್ ಅನ್ನುವಂಥದ್ದು ಪವರ್ ಸೆಟ್ ಆಗಲ್ವಾ ಸರ್? ಯಾಕಂದ್ರೆ ಎಲ್ಲಾ ಸಂಖ್ಯೆಗಳನ್ನ ಒಳಗೊಂಡಿರುವಂತದನ್ನ ನಾವು ಯೂನಿವರ್ಸಲ್ ಸೆಟ್ ಅಂತ ಕರಿತೀವಿ, ಕರೆಕ್ಟ್. ಆದ್ರೆ ಎಲ್ಲಾ ಸಬ್ಸೆಟ್ ಗಳನ್ನ ಒಳಗೊಂಡಿರುವಂತಹ ಸೆಟ್ ನ ನಾವು ಪವರ್ ಸೆಟ್ ಅಂತ ಕರಿತೀವಿ. ಕ್ಲಿಯರ್? ಸೊ ಇದು ವ್ಯತ್ಯಾಸವನ್ನ ತಿಳ್ಕೋಬೇಕು. ಸೊ in any set which contains all the elements, then it is called as a universal. But any set which contain all the subsets, then it is called as a power set. ನೋಡಿ, ಇಲ್ಲಿ ನಾವು ನಿಮ್ಗೆ ಒಂದು ಉದಾಹರಣೆಯನ್ನು ನೀವು ಗಮನಿಸಿದಾಗ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಇಲ್ಲಿ ಒಂದು ಎ ಅನ್ನುವಂಥದ್ದು ಒಂದು ಸೆಟ್, ಬಿ ಅನ್ನುವಂಥದ್ದು ಒಂದು ಸೆಟ್, ಸಿ ಅನ್ನುವಂಥದ್ದು ಒಂದು ಸೆಟ್, ಡಿ ಅನ್ನುವಂಥದ್ದು ಒಂದು ಸೆಟ್. ಈ 4 ಸೆಟ್ಗಳನ್ನ ಒಳಗೊಂಡಿರುವಂತದ್ದು ನೋಡಿ, ಇಲ್ಲಿ ಇದನ್ನ ನಾವು ಪವರ್ ಸೆಟ್ ಅಂತ ಕರಿತೀವಿ. ಯಾವಾಗ್ಲೂ ಕೂಡ ನಾವು ಪವರ್ ಸೆಟ್ ಅನ್ನ ಪಿ ಇಂದ ಇಂಡಿಕೇಟ್ ಮಾಡ್ತೀವಿ. ಬಹಳ ವಿಶೇಷವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ನಾವು ಇಲ್ಲಿ ಫ್ಲವರ್ ಬ್ರಾಕೆಟ್ಸ್ ಅನ್ನ we can use outside one flower brackets and inside another flower brackets. ಆದ್ರೆ ಯೂನಿವರ್ಸಲ್ ಸೆಟ್ ಅಲ್ಲಿ ನಾವು ಈ ರೀತಿಯಾದಂತಹ ಫ್ಲವರ್ ಬ್ರಾಕೆಟ್ಸ್ ಅನ್ನ ಬಳಸೋದಿಲ್ಲ. ಕ್ಲಿಯರ್? ಓಕೆ. Then another one is okay, we finished the types of sets. Let's we summarize them. So ನಾವು ಈಗ ಈ ಸೆಷನ್ ಅಲ್ಲಿ ನಾವು ಏನೇನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ಒಂದ್ಸಲಿ ನಾವು ರಿವಿಷನ್ ಮಾಡೋಣ. So under this sessions we are discussed regarding the types of sets. So ಗಣಗಳ ವಿವಿಧ ಬಗೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. So let's revise once again. The first one is finite and infinite. So which can countable, that is called finite. Which cannot countable, so uncountable, then it is called as infinite. Null sets is nothing but empty set. Single set means only single element we can see. Universal set means which contains all the elements. Complements of set means those set which do not contain the elements of universal set, then it is called as a complements of. Subset means the set which have few elements from another set, then it is called as a subset. Here another set is nothing but universal set. Then another one is equality. If any two sets have same elements, then it is called as the equality of sets. Power set means all the subsets together we called as a power set. So I think everyone understand this types of sets. So thank you students.